ವಿಶ್ವಕ್ಕೆ ಆರಂಭವಿದೆಯೇ? ಆಕಾಶಕ್ಕೆ ಕೊನೆಯಿದೆಯೇ? ನಕ್ಷತ್ರಗಳು ಏಕೆ ಬೀಳುವುದಿಲ್ಲ? ಈ ವಿಡಿಯೋ ಸರಣಿಯ ಮುಖಾಂತರವಾಗಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಅನ್ವೇಷಿಸೋಣ. ಜನವರಿ ತಿಂಗಳ ಕಲಿಕಾ ಫಲಗಳನ್ನು ನೋಡುವುದಾದರೆ ಆಯ್ದುಕೊಂಡಿರುವಂತಹ ಅಧ್ಯಾಯ 6ನೇ ತರಗತಿಯ ಭೂಮಿಯ ಆಚೆಗೆ, ಬಿಹೈಂಡ್ ಅರ್ತ್. ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಕಲಿಕಾ ಫಲಗಳು ಹೀಗಿವೆ. ವಿಶ್ವದ ಮೂಲದ ಬಗ್ಗೆ ವಿದ್ಯಾರ್ಥಿಗಳು ತಿಳಿದುಕೊಳ್ಳುವರು. ಆಕಾಶಗಂಗೆ ಗ್ಯಾಲಕ್ಸಿಯನ್ನು ಮತ್ತು ಅದರ ಲಕ್ಷಣಗಳನ್ನು ಗುರುತಿಸುವರು. ಸೌರವ್ಯೂಹ ಮತ್ತು ಅದರ ಗ್ರಹಗಳ ಕುರಿತು ತಿಳಿದುಕೊಳ್ಳುವರು. ಹಾಗೆಯೇ ನೈಸರ್ಗಿಕ ಮತ್ತು ಕೃತಕ ಉಪಗ್ರಹಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸುವರು. ಅದೇ ರೀತಿಯಾಗಿ ಗ್ರಹಗಳು ಉಪಗ್ರಹಗಳಿಂದ ಏಕೆ ವಿಭಿನ್ನವಾಗಿದೆ ಎಂದು ತಿಳಿದುಕೊಳ್ಳುವರು. ಉಲ್ಕೆಗಳು, ಕ್ಷುದ್ರ ಗ್ರಹಗಳು ಮತ್ತು ಧೂಮಕೇತುಗಳನ್ನು ಆಕಾಶಕಾಯಗಳಾಗಿ ಗುರುತಿಸುವರು. ನಕ್ಷತ್ರಪುಂಜಗಳನ್ನು ಗುರುತಿಸಿ ಮತ್ತು ಅವುಗಳ ಗುಣಲಕ್ಷಣಗಳನ್ನು ವಿವರಿಸುವರು. ಅದೇ ರೀತಿಯಾಗಿ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನಕ್ಕೆ ಸಂಬಂಧಿಸಿದಂತಹ ಕಲಿಕಾ ಫಲಗಳನ್ನು ನೋಡುವುದಾದರೆ ವಿಜ್ಞಾನ ಪ್ರಕ್ರಿಯೆ ಕೌಶಲ್ಯ. ವಿದ್ಯಾರ್ಥಿಗಳು ಪ್ರಕ್ರಿಯೆ ಅಥವಾ ಚಟುವಟಿಕೆಗೆ ಸಂಬಂಧಿಸಿದಂತಹ ತೀರ್ಮಾನವನ್ನು ತೆಗೆದುಕೊಳ್ಳುವರು. ಹಾಗೆಯೇ ಸಾಕ್ಷರತೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಮಾತನಾಡುವ ಮತ್ತು ಬರೆಯುವ ಮೂಲಕ ಪದಗಳನ್ನು ಗುರುತಿಸುವರು. ಇದಕ್ಕೆ ಸಂಬಂಧಿಸಿದಂತೆ ಕಲಿಕಾ ಫಲಗಳನ್ನು ನೋಡೋದಾದರೆ ಪ್ರಶ್ನೆಯ ಆಧಾರದಲ್ಲಿ ನಿರ್ದಿಷ್ಟ ಗ್ರಹಗಳನ್ನು ಗುರುತಿಸುವರು ಮತ್ತು ಅದನ್ನು ಬರೆಯುವರು. ಅದೇ ರೀತಿಯಾಗಿ ಸಂಖ್ಯಾ ಕೌಶಲ್ಯವನ್ನು ನೋಡೋದಾದರೆ ಸೂರ್ಯನಿಂದ ಗ್ರಹಗಳ ದೂರವನ್ನು ಅರ್ಥ ಮಾಡಿಕೊಳ್ಳುವರು ಮತ್ತು ಅದನ್ನು ಹೋಲಿಸುವರು. ಇದಕ್ಕೆ ಸಂಬಂಧಿಸಿದಂತಹ ಕಲಿಕಾ ಫಲಗಳನ್ನು ನೋಡುವುದಾದರೆ ಚಾರ್ಟ್ನಲ್ಲಿ ಕೊಟ್ಟಂತೆ ಸೌರವ್ಯೂಹದಲ್ಲಿನ ಗ್ರಹಗಳ ಅಂತರಗಳನ್ನು ಕುರಿತು ತಿಳಿದುಕೊಳ್ಳುವರು ಮತ್ತು ಸೌರವ್ಯೂಹದಲ್ಲಿರುವಂತಹ ಗ್ರಹಗಳ ನಡುವಿನ ದೂರವನ್ನು ಲೆಕ್ಕಾಚಾರ ಮಾಡುವರು. ಪರಿಕಲ್ಪನೆಗೆ ಹೋಗುವ ಮುನ್ನ ಅನುಭವಾತ್ಮಕ ಬೋಧನಾ ಕಲಿಕೆಯ ಅಂಶಗಳನ್ನು ತಿಳಿದುಕೊಳ್ಳೋಣ. ನಾವು ಅನುಭವಾತ್ಮಕ ಬೋಧನಾ ಕಲಿಕೆಯನ್ನು ತರಗತಿಯಲ್ಲಿ ಏಕೆ ಒತ್ತು ನೀಡಬೇಕೆಂದರೆ ವಿದ್ಯಾರ್ಥಿಗಳಿಗೆ ಪರಿಕಲ್ಪನೆಗಳ ಬಗ್ಗೆ ಹೇಳುವುದಕ್ಕಿಂತ ಹೆಚ್ಚಾಗಿ ಅವುಗಳನ್ನು ಅನ್ವೇಷಿಸಿದಾಗ ಮಾತ್ರ ಉತ್ತಮ ಕಲಿಕೆಯಾಗುವಂಥದ್ದು ಮತ್ತು ಶಾಶ್ವತ ಕಲಿಕೆಯಾಗುವಂಥದ್ದು. ಅನುಭವಾತ್ಮಕ ಬೋಧನಾ ಕಲಿಕೆಯ ಅಂಶಗಳನ್ನು ನೋಡುವುದಾದರೆ ಮೊದಲಿಗೆ ಅನುಭವ, ಸ್ವಾವಲೋಕನ, ಚಿಂತನೆ ಮತ್ತು ಪ್ರಯೋಗ. ಈ 4 ಅಂಶಗಳನ್ನು ಒಳಗೊಂಡಂತೆ ಪಾಠ ಬೋಧನೆಯಲ್ಲಿ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಪರಿಕಲ್ಪನೆಯನ್ನು ಸುಲಭವಾಗಿ ಅರ್ಥೈಸುವುದು ಮತ್ತು ಸದೃಢಗೊಳಿಸಲು ಸಹಾಯಕವಾಗುವಂಥದ್ದು. ವಿಶ್ವ, ಯೂನಿವರ್ಸ್. ವಿಶ್ವ ಎಂದರೆ ಎಲ್ಲವೂ ಆಗಿದೆ. ಅದು ಎಲ್ಲ ಪದಾರ್ಥ, ಶಕ್ತಿ, ಅಂತರಿಕ್ಷ ಮತ್ತು ಸಮಯವನ್ನು ಒಳಗೊಂಡಿದ್ದು ಅದು ಗ್ಯಾಲಕ್ಸಿಗಳು, ನಕ್ಷತ್ರಗಳು, ಗ್ರಹಗಳು, ಕ್ಷುದ್ರ ಗ್ರಹಗಳು, ಧೂಮಕೇತುಗಳು, ಬೆಳಕು, ಧೂಳು ಮತ್ತು ಅವುಗಳ ನಡುವಿನ ಸ್ಥಳವನ್ನು ಒಳಗೊಂಡಿದ್ದು ಮತ್ತು ವಿಶ್ವ ನಿರಂತರವಾಗಿ ವಿಸ್ತರಿಸುತ್ತಾ ಹೋಗ್ತಾ ಇರುವಂಥದ್ದು. ಅಂದರೆ ಗ್ಯಾಲಕ್ಸಿಗಳು ಪರಸ್ಪರ ದೂರವಾಗ್ತಿರುವಂಥದ್ದನ್ನು ನೋಡ್ಬೋದು. ಸೊ ಉದಾಹರಣೆಗೆ ನಾವು ಹೇಳೋದಾದರೆ ಒಂದು ಬಲೂನನ್ನು ತೆಗೆದುಕೊಂಡು ನಾವು ಅದಕ್ಕೆ ಒಂದು ಬಿಂದುವನ್ನು ಇಟ್ಟು ಯಾವಾಗ ನಾವು ಆ ಬಲೂನ್ಗೆ ನಾವು ಗಾಳಿಯನ್ನು ತುಂಬಿದಾಗ ಅದು ದೊಡ್ಡದಾಗ್ತಾ ಹೋಗುತ್ತೋ ಅದೇ ರೀತಿಯಾಗಿ ಬಿಂದುಗಳು ಏನಾಗ್ತಾ ಹೋಗುತ್ತೆ ದೊಡ್ಡದಾಗ್ತಾ ಹೋಗುತ್ತೆ. ಅದೇ ರೀತಿ ವಿಶ್ವವು ಕೂಡ ಕಾಲಕಾಲಕ್ಕೆ ದೊಡ್ಡದಾಗ್ತಿರುವಂಥದ್ದನ್ನು ನಾವು ಗಮನಿಸಬಹುದು. ವಿಶ್ವ ಎಂದರೆ ಎಲ್ಲವೂ ಸೇರಿರುವಂತಹ ಒಂದು ಮಹಾ ವ್ಯವಸ್ಥೆ ಮತ್ತು ಅದು ಸದಾ ಬದಲಾಗುತ್ತಾ ಮತ್ತು ವಿಸ್ತರಿಸುತ್ತಾ ಹೋಗ್ತಿರುವಂಥದ್ದನ್ನು ನಾವು ನೋಡಬಹುದು. ಈಗ ವಿಶ್ವದ ಹುಟ್ಟು ಅಥವಾ ಬಿಗ್ ಬ್ಯಾಂಗ್ ಸಿದ್ಧಾಂತದ ಒಂದು ವಿಡಿಯೋ ತುಣುಕನ್ನು ನೋಡಿ ಬರೋಣ. ವಿಶ್ವದ ಹುಟ್ಟು ಅಥವಾ ಬಿಗ್ ಬ್ಯಾಂಗ್ ಸಿದ್ಧಾಂತ. ವಿಶ್ವವು ಆರಂಭವಾದಾಗ ಅದು ಕೇವಲ ಒಂದು ಬಿಸಿಯಾದ ಬೆಳಕು ಮತ್ತು ಶಕ್ತಿಯೊಂದಿಗೆ ಮಿಶ್ರಣವಾದಂತಹ ಒಂದು ಸಣ್ಣ ಕಣವಾಗಿರುವಂಥದ್ದು. ಇದರಲ್ಲಿ ಎಲ್ಲಾ ಪದಾರ್ಥಗಳು ಅತ್ಯಂತ ಸಣ್ಣ ಕಣಕ್ಕಿಂತಲೂ ಸಣ್ಣದಾದಂತಹ ಒಂದು ಬಿಂದಿನೊಳಗೆ ಸೇರ್ಕೊಂಡು ಈ ಒಂದು ಸಂಗಮವನ್ನು ನಾವು ಏಕತ್ವ ಎಂದು ಕರೆಯಲಾಗಿರುವಂಥದ್ದು. ಸುಮಾರು 13.8 ಶತಕೋಟಿ ವರ್ಷಗಳ ಹಿಂದೆ ಸಣ್ಣದಾದಂತಹ ದಟ್ಟವಾದ ಒಂದು ಬೆಂಕಿಯ ಬಿಂದು ಸ್ಫೋಟಗೊಂಡು ತ್ವರಿತವಾಗಿ ವಿಸ್ತರಣೆಯಾಗತೊಡಗಿರುವಂಥದ್ದು. ಇದು ಅಂತರಿಕ್ಷದಲ್ಲಿ ನಡೆದಂತಹ ಒಂದು ದೊಡ್ಡ ಸ್ಫೋಟವಾಗಿರಲಿಲ್ಲ, ಬದಲಾಗಿ ಅಂತರಿಕ್ಷವೇ ಸ್ಫೋಟವಾಗಿರುವಂಥದ್ದು ಮತ್ತು ಈ ಒಂದು ಸ್ಫೋಟವು ಎಲ್ಲ ಪದಾರ್ಥ, ಶಕ್ತಿ, ಸ್ಥಳ ಮತ್ತು ಸಮಯವು ರೂಪುಗೊಳ್ಳಲು ದಾರಿ ಮಾಡಿಕೊಟ್ಟಿರುವಂಥದ್ದು. ಬಿಗ್ ಬ್ಯಾಂಗ್ ಸಿದ್ಧಾಂತದಲ್ಲಿ ಬ್ಯಾಂಗ್ ಎಂದರೆ ಕೇವಲ ಇದು ಸಿಡಿಯೋದು ಮಾತ್ರವಲ್ಲದೆ ವೇಗವಾಗಿ ವಿಸ್ತರಣವಾಗುವಂತಹ ಒಂದು ಪ್ರಕ್ರಿಯೆ ಕೂಡ ಆಗಿರುವಂಥದ್ದು. ಬಿಗ್ ಬ್ಯಾಂಗ್ ನಂತರ ವಿಶ್ವವು ಅತ್ಯಂತ ಬಿಸಿಯಾಯಿತು. ಆ ಸಮಯದಲ್ಲಿ ತಾಪಮಾನ ಅಷ್ಟೊಂದು ಹೆಚ್ಚಾಗಿರುವುದರಿಂದ ಪರಮಾಣುಗಳು ಅಥವಾ ಕಣಗಳು ರೂಪುಗೊಳ್ಳಲು ಸಾಧ್ಯವಾಗಿರಲಿಲ್ಲ. ಅವೆಲ್ಲವೂ ಕೂಡ
ಶಕ್ತಿಯ ರೂಪದಲ್ಲೇ ಇರುವಂತದ್ದು. ತದನಂತರದಲ್ಲಿ ವಿಶ್ವವು ನಿಧಾನವಾಗಿ ವಿಸ್ತರಿಸಲು ಪ್ರಾರಂಭವಾದಂತೆ ವಿಶ್ವವು ಅದರ ತಾಪಮಾನದಲ್ಲಿ ಕಡಿಮೆಯಾಯಿತು. ತಾಪಮಾನ ಕಡಿಮೆಯಾದಂತೆ ಮೊದಲ ಮೂಲಭೂತ ಕಣಗಳು ರೂಪುಗೊಳ್ತವೆ. ಸೊ ಉದಾಹರಣೆಗೆ ಎಲೆಕ್ಟ್ರಾನುಗಳು, ಪ್ರೋಟಾನುಗಳು, ನ್ಯೂಟ್ರಾನುಗಳು ಇವು ರೂಪುಗೊಳ್ತವೆ. ಸುಮಾರು 3,80,000 ವರ್ಷಗಳ ಬಳಿಕ ವಿಶ್ವವು ಸಾಕಷ್ಟು ತಣ್ಣಗಾಯಿತು. ತನ್ನ ತಾಪಮಾನ ಕಡಿಮೆಯಾದಂತೆ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಗಳು ಸೇರ್ಕೊಂಡು ಪರಮಾಣು ಕೇಂದ್ರವನ್ನ ರೂಪಿಸಿ ನಂತರ ಎಲೆಕ್ಟ್ರಾನುಗಳು ಅವುಗಳ ಸುತ್ತ ತಿರುಗತೊಡಗಿದವು. ಸೊ ಹೀಗೆ ಮೊದಲು ಹೈಡ್ರೋಜನ್ಸ್, ಹೀಲಿಯಂ ಪರಮಾಣುಗಳು ರೂಪುಗೊಳ್ತವೆ. ನಂತರ ನಕ್ಷತ್ರಗಳು ಮತ್ತು ಗ್ಯಾಲಕ್ಸಿಗಳ ನಿರ್ಮಾಣಕ್ಕೆ ಮೂಲ ಪದಾರ್ಥಗಳಾಗ್ತವೆ. ಈ ಹಂತದಿಂದ ವಿಶ್ವವು ಬೆಳಕನ್ನು ಮುಕ್ತವಾಗಿ ಹರಡಲು ಅವಕಾಶವನ್ನ ಮಾಡಿಕೊಡುತ್ತೆ. ಬಿಗ್ ಬ್ಯಾಂಗ್ ನಂತರ ರೂಪುಗೊಂಡಂತಹ ಹೈಡ್ರೋಜನ್ಸ್ ಮತ್ತು ಹೀಲಿಯಂ ಪರಮಾಣುಗಳು ಅಂತರಿಕ್ಷದಲ್ಲಿ ಎಲ್ಲೆಡೆ ಹರಡಿಕೊಂಡು ಕಾಲಕ್ರಮೇಣವಾದಂತೆ ಗುರುತ್ವಾಕರ್ಷಣ ಬಲವು ಹೆಚ್ಚಾಗಿ ಈ ಪರಮಾಣುಗಳನ್ನು ನಿಧಾನವಾಗಿ ಒಂದು ಕಡೆ ಸೆಳೆಯಲು ಆರಂಭವಾಯಿತು. ಹೀಗೆ ದೊಡ್ಡ ಪ್ರಮಾಣದ ಅನಿಲ ಮತ್ತು ಧೂಳಿನ ಬೃಹತ್ ಮೋಡಗಳು ರೂಪುಗೊಳ್ತವೆ. ಈ ಅನಿಲದ ಮೋಡಗಳು ತನ್ನದೇ ಆದಂತಹ ಒಂದು ಗುರುತ್ವಾಕರ್ಷಣ ಬಲದಿಂದಾಗಿ ಸಂಕುಚಿತಗೊಳ್ಳಲು ಆರಂಭವಾಗ್ತವೆ. ಸಂಕೋಚನ ಹೆಚ್ಚಾದಂತೆ ಅವುಗಳ ಒಳಗಿನ ತಾಪಮಾನ ಮತ್ತು ಒತ್ತಡವು ಕೂಡ ಏನಾಯಿತು, ಹೆಚ್ಚಾಯ್ತಾ ಹೋಯಿತು. ಸೊ ಒಂದು ಹಂತದಲ್ಲಿ ತಾಪಮಾನ ಅಷ್ಟೊಂದು ಹೆಚ್ಚಾದಂತೆ ನ್ಯೂಕ್ಲಿಯರ್ ಸಂಯೋಜನೆ ಪ್ರಕ್ರಿಯೆಯು ಕೂಡ ಆರಂಭವಾಗತೊಡಗಿತು. ಈ ಸಂಯೋಜನೆ ಪ್ರಕ್ರಿಯೆಯಲ್ಲಿ ಹೈಡ್ರೋಜನ್ ಪರಮಾಣುಗಳು ಸೇರಿ ಹೀಲಿಯಂ ಪರಮಾಣುಗಳಾಗಿ ಮಾರ್ಪಟ್ಟು ಮತ್ತು ಈ ಸಂದರ್ಭದಲ್ಲಿ ಅಪಾರ ಪ್ರಮಾಣವಾದಂತಹ ಬೆಳಕು ಮತ್ತು ಶಕ್ತಿಯ ಬಿಡುಗಡೆಯಾಯಿತು. ಹೀಗೆ ಒಂದು ಹೊಳೆಯುವ ನಕ್ಷತ್ರವು ಕೂಡ ಜನ್ಮ ತಾಳಿತು. ಆ ಹೊಳೆಯುವ ನಕ್ಷತ್ರ ಯಾವುದಂದ್ರೆ ನಮ್ಮ ಸೂರ್ಯ ಆಗಿರುವಂತದ್ದು. ಕಾಲಕ್ರಮೇಣ ಇಂತಹ ಅನೇಕ ನಕ್ಷತ್ರಗಳು ಒಟ್ಟಾಗಿ ಸಂಗ್ರಹಗೊಂಡಂತಹ ಒಂದು ದೊಡ್ಡ ಗುಂಪುಗಳಾಗಿ ಮಾರ್ಪಡುತ್ತವೆ. ಸೊ ಈ ಬೃಹತ್ ನಕ್ಷತ್ರಗಳ ಗುಂಪನ್ನು ನಾವು ಗ್ಯಾಲಕ್ಸಿ ಎಂದು ಕರಿತೇವೆ. ನಾವು ವಾಸಿಸುತ್ತಿರುವ ಗ್ಯಾಲಕ್ಸಿ ಯಾವುದೆಂದ್ರೆ ಅದು ಆಕಾಶಗಂಗೆ. ಒಂದು ಗ್ಯಾಲಕ್ಸಿಯಲ್ಲಿ ಸುಮಾರು ಕೋಟಿ ನಕ್ಷತ್ರಗಳು ಇರಬಹುದು. ಕೆಲವು ನಕ್ಷತ್ರಗಳು ಸುತ್ತುತ್ತಾ ಅಳಿದುಳಿದ ಧೂಳು, ಅನಿಲವು ಗ್ರಹಗಳಾಗಿ ರೂಪುಗೊಳ್ತವೆ. ಹೀಗೆ ಗ್ರಹಗಳು, ಉಪಗ್ರಹಗಳು, ಕ್ಷುದ್ರ ಗ್ರಹಗಳು ಮತ್ತು ಧೂಮಕೇತುಗಳು ನಿರ್ಮಾಣವಾಗತೊಡಗುತ್ತವೆ. ನಮ್ಮ ಸೌರಮಂಡಲವು ಕೂಡ ಈ ಪ್ರಕ್ರಿಯೆ ಮುಖಾಂತರವಾಗಿಯೇ ರೂಪುಗೊಂಡಿರುವಂತದ್ದು. ಮತ್ತಷ್ಟು ಅನುಭವಾತ್ಮಕ ಬೋಧನಾ ಕಲಿಕೆ ಸಂಪನ್ಮೂಲಗಳಾದ ಪಾಠ ಯೋಜನೆ, ಯೋಜನಾ ಆಧಾರಿತ ಕಲಿಕೆಯ ಮಾಡ್ಯೂಲ್, ವಿವರಣಾತ್ಮಕ ವಿಡಿಯೋಗಳು ಹಾಗೂ ಅಭ್ಯಾಸ ಹಾಳೆಗಳಿಗಾಗಿ ಟೀಚೋಪಿಯಾ ಅಪ್ಲಿಕೇಶನ್ ಅನ್ನು ಬಳಸಬಹುದು. ವಿಶ್ವದ ಆರಂಭ ಬಿಗ್ ಬ್ಯಾಂಗ್ ನಂತರ ವಿಶ್ವ ಬೆಳೆಯುತ್ತಾ ಹೋಯಿತು. ಅದರೊಳಗೆ ಕೋಟ್ಯಾಂತರ ನಕ್ಷತ್ರಗಳು ಹುಟ್ಟಿಕೊಂಡು ದೊಡ್ಡ ದೊಡ್ಡ ಗ್ಯಾಲಕ್ಸಿಗಳಾಗಿ ರೂಪುಗೊಂಡವು. ಮುಂದಿನ ವಿಡಿಯೋದಲ್ಲಿ ಬಾಹ್ಯಾಕಾಶದಲ್ಲಿ ನಾವಿರುವ ಆಕಾಶಗಂಗೆ ಗ್ಯಾಲಕ್ಸಿ ಮತ್ತು ಹಲವಾರು ಗ್ಯಾಲಕ್ಸಿಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಧನ್ಯವಾದಗಳು.